ಸ್ಯಾಂಡಲ್ವುಡ್ನಲ್ಲೂ ಕೂಡ ಸೆಕ್ಸ್ ದೋಖಾದ ಹಲ್ಚಲ್ ತನಿಖೆಯ ಅಖಾಡವನ್ನು ಪ್ರವೇಶಿಸಿದ ರಾಜ್ಯ ಮಹಿಳಾ ಆಯೋಗ. ಕಲಾವಿದೆಯರ ಜೊತೆ ಮಹಿಳಾ ಆಯೋಗ ಸಭೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದಾರಂತೆ. ಸೆಪ್ಟೆಂಬರ್ 13ನೇ ತಾರೀಕು ಸಭೆ ಮಾಡುವಂತೆ ಆಯೋಗ ಸೂಚನೆ ಕೊಟ್ಟಿದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಈ ಸೂಚನೆಯನ್ನು ಕೊಟ್ಟಿದೆ ಆಯೋಗ. ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೆ ಆಯೋಗ ಪತ್ರ ಬರೆದಿದೆಯಂತೆ ಮಹಿಳಾ ಆಯೋಗ. ಸೆಪ್ಟೆಂಬರ್ 13ರ ಮೀಟಿಂಗ್ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಹೆಚ್ಚಿದೆ. ಮೀಟಿಂಗ್ ವೇಳೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಬಯಲಾಗತ್ತಾ? ನಟಿಯರು ತಾವು ಅನುಭವಿಸಿದ ಸಮಸ್ಯೆಗಳೇನಾದರೂ ಇದ್ದರೆ ಅದನ್ನು ಹೇಳ್ಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಒಂದು ಕಡೆ ಒಂದಷ್ಟು ಜನ ಹೇಳ್ತಾ ಇದ್ರು ಕನ್ನಡ ಚಿತ್ರರಂಗದಲ್ಲಿ ಏನು ಆ ಥರ ಎಲ್ಲ ಇಲ್ಲ, ಹಾಗಾಗಿ ಇಲ್ಲಿ ಅಂಥ ಒಂದು ವೇದಿಕೆ ಅಥವಾ ಅಂಥ ಒಂದು ಕಮಿಷನ್ ಅಗತ್ಯ ಇಲ್ಲ ಅಂತ. ಆದರೆ ಹಲವು ಜನ ಈ ಫೈರ್ ವೇದಿಕೆ ಅಡಿಯಲ್ಲಿ ಸೈನ್ ಮಾಡಿದ್ದಾರೆ. 160ಕ್ಕೂ ಹೆಚ್ಚು ಮಂದಿ ಸೈನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಏನಾಗಬಹುದು ಮುಂದೆ ಇದು? ಎಸ್ ಶ್ರೀಲಕ್ಷ್ಮಿ, ನಿನ್ನೆ ಸಹ ಏನು ಫೈರ್ ಆಯೋಗ ಸಿಎಂ ಅವರಿಗೆ ಮೀಟ್ ಮಾಡಿದ್ದಾರೆ, ಕೆಲವೊಂದು ವಿಷಯವನ್ನು ತಿಳಿಸಿದ್ದಾರೆ. ಅಂದ್ರೆ ಕೇರಳ ರೀತಿಯಲ್ಲಿ ಹೇಮಾ ಸಮಿತಿಯನ್ನು ಕರ್ನಾಟಕದಲ್ಲೂ ರಚನೆ ಮಾಡಬೇಕು. ಇಲ್ಲಿ ಸಹ ತುಂಬಾ ಮಹಿಳೆಯರು ತುಂಬಾ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ನಟಿಯರಷ್ಟೆಲ್ಲ ಕಾರ್ಮಿಕರು ಸಹ ಏನು ಅವರು ಸಹ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ. ಹೀಗಾಗಿ ಒಂದು ಕಮಿಟಿ ರಚನೆ ಮಾಡಿದ್ರೆ ತುಂಬಾ ಇಲ್ಲಿ ಸಹ ಏನೋ ಕೆಟ್ಟ ಹುಳುಗಳನ್ನು ಹೊರಗೆ ತೆಗೆಯುವ ಕೆಲಸ ಆಗುತ್ತೆ. ಹೀಗಾಗಿ ಈ ಒಂದು ಸಮಿತಿ ರಚನೆ ಮಾಡ್ಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿ ಮನವಿ ಸಹ ಸಲ್ಲಿಸ್ತಾರೆ. ಇದಾದ ನಂತರ ಈಗ ಮಹಿಳಾ ಆಯೋಗ ಎಂಟ್ರಿ ಆಗಿದೆ. ಮಹಿಳಾ ಆಯೋಗ ಸಭೆ ಮಾಡಲು ಮುಂದಾಗಿದ್ದಾರೆ. ಅಂದ್ರೆ ಯಾರ್ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಎಂಬುದು ಗೊತ್ತಾಗುತ್ತೆ ಈ ಒಂದು ಸಭೆಯಿಂದ ಅಂತೇನೋ ಫಿಲ್ಮ್ ಚೇಂಬರ್ಗೆ ಒಂದು ಪತ್ರ ಬರೆದಿದ್ದಾರೆ. ಅಂದ್ರೆ 13ನೇ ದಿನಾಂಕ 13ರಂದು ಏನೋ ಸಭೆ ಮಾಡ್ತೀವಿ, ಹೀಗಾಗಿ ಒಂದು ಲೆಟರ್ ಬರೆದ ಮುಖಾಂತರ ಯಾರ್ಯಾರು ಈ ಒಂದು ಸಭೆಯಲ್ಲಿ ಭಾಗಿಯಾಗಬೇಕು ಎಂಬುದು ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಈ ಒಂದು ಸಭೆ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎಂಬುದು ಕಾದು ನೋಡಬೇಕಾಗುತ್ತೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಟಿಬಿ ಡ್ಯಾಮ್ ಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಡ್ಯಾಮ್ ಕ್ರೆಸ್ಟ್ ಗೇಟ್ ಮೇಲೆ ಕಾರ್ ನಿಲ್ಲಿಸಿ ಫೋಟೋ ಶೂಟ್ ಮಾಡಿದ್ದಾರೆ. ಕ್ರೆಸ್ಟ್ ಗೇಟ್ ಮೇಲೆ ಸಾರ್ವಜನಿಕರಿಗೆ ಪ್ರವೇಶನೇ ಇಲ್ಲ, ಅಲ್ಲಿ ಪ್ರವೇಶ ನಿಷೇಧ ಇದೆ. ಆದರೂ ಕೂಡ ಇವರಿಗೆ ಫೋಟೋ ಶೂಟ್ ಮಾಡೋಕ್ಕೆ, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡೋಕ್ಕೆ ಯಾರು ಅವಕಾಶ ಕೊಟ್ಟರು? ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಅಷ್ಟೇ ಟಿಬಿ ಡ್ಯಾಮಲ್ಲಿ ಎಂಥ ಅನಾಹುತ ಆಗಿತ್ತು ಅನ್ನೋದನ್ನು ನೋಡಿದ್ವಿ. ಈಗ ಇದೊಂದು ರೀತಿ ಭದ್ರತೆಗೆ ಆತಂಕ. ಈ ರೀತಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಯಾಕೆ ಅವಕಾಶ ಕೊಡ್ತಾರೆ ಕ್ರೆಸ್ಟ್ ಗೇಟ್ ಮೇಲ್ಗಡೆ? ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾರು ಇಲ್ಲಿ ಪರ್ಮಿಷನ್ ಕೊಟ್ಟಿದ್ಯಾರು ಈ ಥರ ಒಳಗಡೆ ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕ್ಕೆ ಅಂತ? ನೋಡಿ ದೃಶ್ಯ ನೋಡಿ, ಕಾರ್ ತಂದು ಅಲ್ಲಿ ಕ್ರಸ್ಟ್ ಗೇಟ್ ಮೇಲ್ಗಡೆ ಅಲ್ಲೆಲ್ಲ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಹೀಗೆಲ್ಲ ಕಾರ್ ತೊಗೊಂಡೋಗಿ ನಿಲ್ಸ್ಕೊಂಡು ಈ ಥರ ಎಲ್ಲ ಶೂಟ್ ಮಾಡೋಕ್ಕೆಲ್ಲ ಪರ್ಮಿಷನ್ ಇಲ್ಲ. ಅಧಿಕಾರಿಗಳು ಹಾಗಾದ್ರೆ ನಿಯಮ ಉಲ್ಲಂಘನೆ ಮಾಡಿ ಈ ರೀತಿ ಪರ್ಮಿಷನ್ ಕೊಟ್ಟಿದ್ದಾರಾ? ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಮೇಲೆ ಈ ರೀತಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಈ ನಿರ್ವಹಣೆ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಯಾವ ರೀತಿ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿತ್ತು. ಆನಂತರ ಎಷ್ಟೋ ಸಾವಿರಾರು ಎಕರೆಗೆ ಅದು ತೊಂದರೆ ಉಂಟು ಮಾಡಿತ್ತು, ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಆನಂತರ ಮತ್ತೆ ಹೊಸ ಗೇಟ್ ನಿರ್ಮಾಣ ಮಾಡಿ ಅಲ್ಲಿ ಗೇಟನ್ನು ಫಿಕ್ಸ್ ಮಾಡಲಾಯಿತು. ಇಷ್ಟೆಲ್ಲ ಅನಾಹುತದ ಮಧ್ಯೆಯೂ ಕೂಡ ಈಗ ಅಲ್ಲಿ ಆ ಕ್ರಸ್ಟ್ ಗೇಟ್ಗಳ ಮೇಲ್ಭಾಗದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅವಕಾಶ ಕೊಟ್ಟಿದ್ದಾರೆ. ಕಾರ್ ತಗೊಂಡೋಗಿ ನಿಲ್ಲಿಸಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ. ಭದ್ರತೆಗೆ ಆತಂಕ ಅಲ್ವಾ ಇಂಥದ್ದೆಲ್ಲ? ಕಂಡ್ಕೊಂಡವ್ರಿಗೆ ಹಿಂಗೆ ಪರ್ಮಿಷನ್ ಕೊಡ್ತಾ ಹೋದರೆ ಅದು ಡ್ಯಾಮ್ ಅದು ಎಷ್ಟು ಎಚ್ಚರಿಕೆಯಿಂದ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನೋಂಥ ಪ್ರಶ್ನೆ ಎದ್ದಿದೆ. ಸಾರ್ವಜನಿಕರು ಈಗ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲೇ ತುಂಗಭದ್ರಾ ಡ್ಯಾಮ್ನ ನಿರ್ವಹಣೆಯ ಕುರಿತಾಗಿ ಸಾಕಷ್ಟು ಆಕ್ರೋಶ ಇತ್ತು. ಅಷ್ಟೊಂದು ಜನ ಅಧಿಕಾರಿಗಳಿದ್ರೂ ಕೂಡ, ಅಷ್ಟೊಂದು ಟಿಬಿ ಬೋರ್ಡ್ ಇದ್ರೂ ಕೂಡ ಅಲ್ಲಿ ಸರಿಯಾಗಿ ನಿರ್ವಹಣೆ ಆಗ್ತಾ ಇಲ್ಲ, ಅನಾಹುತಗಳು ನಡೀತಾ ಇರುತ್ತೆ ಅಂತ ಸಾರ್ವಜನಿಕರಲ್ಲಿ, ರೈತರಲ್ಲಿ ಆಕ್ರೋಶ ಇತ್ತು. ಈಗ ಇಂಥ ಘಟನೆಗಳ ಮುಖಾಂತರ ಅಧಿಕಾರಿಗಳ ಇನ್ನಷ್ಟು ದಿವ್ಯ ನಿರ್ಲಕ್ಷ್ಯ ಬೆಳಕಿಗೆ ಬಂದಿದೆ. ವೆಲ್ಕಮ್ ಬ್ಯಾಕ್. ರೇಣುಕಾ ರೊಮ್ಯಾಂಟಿಕ್ ಮೆಸೇಜ್, ಡೆವಿಲ್ ಡೆಡ್ಲಿ ಮರ್ಡರ್ ತನಿಖೆಯ ಆಳಕ್ಕೆ ಇಳಿದಷ್ಟು ಬಯಲಾಗ್ತಾ ಇದೆ ದಾಸನ ಕ್ರೌರ್ಯ. ರಿಪಬ್ಲಿಕ್ ಕನ್ನಡದಲ್ಲಿ ಕೊಲೆ ಕೇಸ್ನ ಸರಣಿ ಎಕ್ಸ್ಕ್ಲೂಸಿವ್. ಏಳು ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಅಷ್ಟೊಂದು ಸಾಕ್ಷ್ಯ ಕಲೆ ಹಾಕಿದ್ದಾರೆ ಪೊಲೀಸರು, ಅಷ್ಟೊಂದು ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಪೊಲೀಸರು.
ಅದನ್ನ ಈಗ 7 ಸಂಪುಟಗಳಾಗಿ ವಿಂಗಡಿಸಿ ಕೋರ್ಟಿಗೆ ಚಾರ್ಜ್ ಶೀಟ್ ಅಲ್ಲಿ ಸಲ್ಲಿಕೆ ಮಾಡಿದ್ದಾರಂತೆ ಪೊಲೀಸರು. ಏನಿದೆ ಹಾಗಾದ್ರೆ ಆ 7 ಸಂಪುಟಗಳಲ್ಲಿ? ಸಂಪುಟ 1 ಚಾರ್ಜ್ ಶೀಟ್ ಮತ್ತು ಪೂರಕ ದಾಖಲೆ, 10 ಕಡತ, 7 ಸಂಪುಟ ಏನೇನಿದೆ. ಮೊದಲನೇ ಸಂಪುಟ ನೋಡಿದ್ರಿ. ಅದೇ ರೀತಿ ಸಂಪುಟ 2 ತನಿಖೆ ವೇಳೆ ಸಂಗ್ರಹಿಸಿದ ಸಿಡಿಆರ್ ಡೇಟಾ. ಸಂಪುಟ 3 ಆರೋಪಿಗಳಿಂದ ವಶಪಡಿಸಿಕೊಂಡ ವಸ್ತುಗಳು, ಮಹಜರು ದಾಖಲೆ. 3A ಮಾಲುಪಟ್ಟಿ ಮತ್ತು ಪಂಚನಾಮೆ ರಿಟ್ರೀವ್. ಸಂಪುಟ 4 ಸಾಕ್ಷಿಗಳ ಹೇಳಿಕೆ, ಸಿಆರ್ಪಿಸಿ 161 ಹಾಗೂ 164 ಹೇಳಿಕೆ. ಹಾಗೆಯೇ ಸಂಪುಟ 5 ತನಿಖಾ ಕಾಲದಲ್ಲಿ ಸಂಗ್ರಹಿಸಿದ ದಾಖಲೆಗಳು. ಸಂಪುಟ 5A ಡಿಜಿಟಲ್ ಮತ್ತು ಟೆಕ್ನಿಕಲ್ ದಾಖಲೆಗಳು. ಎಷ್ಟು ನೀಟಾಗಿ ಅದನ್ನು ಕ್ಯಾಟಗರೈಸ್ ಮಾಡಿ ಸಲ್ಲಿಕೆ ಮಾಡಿದ್ದಾರೆ ನೋಡಿ. ಮರಣೋತ್ತರ ಪರೀಕ್ಷೆ, ವೈದ್ಯರ ಅಭಿಪ್ರಾಯ ಮತ್ತು ತಜ್ಞರ ವರದಿ. ಸಂಪುಟ 6 ಸಂಪುಟ 7 ಆರೋಪಿಗಳು ಬಳಸ್ತಾ ಇದ್ದ ಮೊಬೈಲ್ ರಿಟ್ರೀವ್. ಡೇಟಾ, ವರದಿ, ಸ್ವಇಚ್ಛೆ ಹೇಳಿಕೆಗಳು ಎಲ್ಲವನ್ನು ಕೂಡ 7 ಸಂಪುಟಗಳಲ್ಲಿ ಹಾಗೆಯೇ 10 ಕಡತಗಳಲ್ಲಿ. ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿಸಿದ ಫೋಟೋಗಳು ಹಲ್ಚಲ್ ಎಬ್ಬಿಸಿವೆ. ಈ ಕೊಲೆ ಕೇಸನ್ನ ಬುಡಮೇಲು ಮಾಡೋದಕ್ಕೆ ಡೆವಿಲ್ ಗ್ಯಾಂಗ್ ಮೆಗಾ ಪ್ಲಾನ್ ಮಾಡಿತ್ತು ಎನ್ನಲಾಗಿದೆ. ತನ್ನ ಪ್ರೇಯಸಿಯನ್ನ ಕಾಪಾಡೋದಕ್ಕೆ ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ನಂತೆ. ನಾಶಕ್ಕೆ ಡೆವಿಲ್ ಮಾಡಿದ್ದು ಮಾಸ್ಟರ್ ಪ್ಲಾನ್. ಕೇಸ್ ಮುಚ್ಚಿ ಹಾಕಲು ಲಕ್ಷ ಖರ್ಚಿಗೆ ತಂತ್ರ. ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದ ಪೊರ್ಕಿ. ಭೂಲೋಕದಲ್ಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿದ್ದ ಡೆವಿಲ್ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ರೌಡಿ ಗ್ಯಾಂಗ್ ಮುದ್ದೆ ಮುರಿತಿದೆ. ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಫೋಟೋಗಳು ಹಲ್ಚಲ್ ಎಬ್ಬಿಸುತ್ತಿರೋ ಮಧ್ಯೆಯೇ ಕೊಲೆ ಕೇಸ್ ಮುಚ್ಚಿ ಹಾಕಲು ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡಿದ್ದ ಅನ್ನೋದು ಬೆಳಕಿಗೆ ಬಂದಿದೆ. ಎಷ್ಟೇ ಹಣ ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮತ್ತು ನನ್ನ ಪ್ರೇಯಸಿ ಪವಿತ್ರ ಗೌಡ ಹೆಸರು ಬರಬಾರದು. ಇದಕ್ಕೋಸ್ಕರ ಲಕ್ಷ ಖರ್ಚು ಮಾಡೋದಾಗಿ ಹೇಳಿದ್ನಂತೆ. ರೇಣುಕಾಸ್ವಾಮಿ ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ನಂತೆ. ತನ್ನ ಬಳಿ ಹಾಗೂ ಮಾಜಿ ಕಾರ್ಪೊರೇಟರ್ ಬಳಿ ಹಣ ಪಡೆದುಕೊಟ್ಟಿದ್ದನಂತೆ ಈ ಪೊರ್ಕಿ. ಕಾಟೇರನ ಮನೆಯಿಂದ ವಿನಯ್ ಹಣ ತೆಗೆದುಕೊಂಡು ಹೋಗ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಾಗಾದ್ರೆ ಒಟ್ಟು 30 ಸ್ಯಾಂಪಲ್ಸ್ಗಳಿಗೆ ಸಂಬಂಧಿಸಿದ ಆಡಿಯೋ ವಿಡಿಯೋ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಆಡಿಯೋ ವಿಡಿಯೋದಲ್ಲಿ ರೇಣುಕಾಸ್ವಾಮಿ ಕೊಲೆ ಸಾಕ್ಷ್ಯಗಳು ರಿವೀಲ್ ಆಗಿವೆ. ಟ್ರೆಂಡ್ಸ್ ಶೋರೂಮ್ನಲ್ಲಿ ಆರೋಪಿಗಳು ಬಟ್ಟೆ ಖರೀದಿಸಿದ ಸಿಸಿಟಿವಿ ದೃಶ್ಯಾವಳಿಗಳ ಸಾಕ್ಷ್ಯಗಳು ಲಭಿಸಿವೆ. ಶವ ಬಿಸಾಡಿದ ಸ್ಥಳದಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳು ಸಿಕ್ಕಿವೆ. ತುಮಕೂರಿನ ದುರ್ಗಾ ಬಾರ್ನಲ್ಲಿ ಎಣ್ಣೆ ಖರೀದಿಸಿರುವ ದೃಶ್ಯ, ಚಿತ್ರದುರ್ಗ ಟು